ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಗೋಮಾತೆ ಬಗ್ಗೆ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿರಿ, ನಮ್ಮ ಹೆತ್ತ ತಾಯಿ ನಮಗೆ ಅದೇ ಹಾಲು ಉಣಿಸ್ತಾಳೆ. ನಾವು ಆ ತಾಯಿನ ಕಡಿದು ತಿನ್ನೋಕ್ಕಾಗುತ್ತೆ? ಹಾಗೆ ಗೋಮಾತೆ ಯಾವುದೇ ಧರ್ಮ ನೋಡಿ, ಯಾವುದೋ ಜಾತಿ ನೋಡಿ, ಯಾವುದೋ ಪಂಗಡ ನೋಡಿ, ಇವನು ಶ್ರೀಮಂತನೋ ಬಡವನೋ, ಇವನು ಎಷ್ಟು ಕೋಟಿಗಿದ್ದಾನೆ, 10 ಕೋಟಿಗಿದ್ದಾನೆ, 20 ಕೋಟಿಗಿದ್ದಾನೆ ಅಂತ ಹೇಳಿ ಗೋಮಾತೆ ತಾಯಿ ಹಾಲು ಕೊಡಲ್ಲ. ಅದರಿಂದ ಹಾಲಿಂದ ಬೆಣ್ಣೆ ಮಾಡ್ತೀವಿ, ನಿಮ್ಮ ಮಕ್ಕಳಿಗೂ ತಿನ್ನಿಸ್ತಾರೆ. ಎಲ್ಲ ಧರ್ಮದವರು, ಇನ್ನು ಕೆಳಮ ಧರ್ಮ, ಆ ಧರ್ಮ, ಈ ಧರ್ಮ ಅಂತಲ್ಲ, ಎಲ್ಲರಿಗೂ ತಾಯಿ ಒಂದೇ ಸಮಾನ ನೋಡ್ತಾಳೆ. ಹಾಲು ಬೆಣ್ಣೆ ಮಾತ್ರ ಕೊಡ್ತಾರೆ. ಆದರೆ ನಾವು ಏನು ಮಾಡ್ತೀವಿ? ಅದನ್ನೇ ಕಡಿದು ತಿಂತೀವಿ. ರಾಷ್ಟ್ರೀಯ ಪ್ರಾಣಿಯಾಗಿ ಗೋಮಾತೆಯನ್ನು ಕೇಂದ್ರ ಸರ್ಕಾರ, ಯಾವ ಸರ್ಕಾರಗಳಿರ್ತವೆ ಅವು ಘೋಷಣೆ ಮಾಡಬೇಕು. ಮತ್ತೇನೊಂದು ಅಂದರೆ, ತಾಯಿ ಅದೇ ಹಾಲು ಕುಡಿತೀರಾ ಎಲ್ಲರೂ? ತಾಯಿ ಕಟ್ ಮಾಡಿ ತಿನ್ನೋಕ್ಕಾಗುತ್ತೇನ್ರಿ? ಹಾಗೆ ಗೋಮಾತೆ ಅಲ್ವಾ? ಮೂಕ ಪ್ರಾಣಿ ಹಿಂಸೆ ಕೊಡ್ತೀರಾ, ಅದನ್ನು ಹತ್ಯೆ ಮಾಡ್ತೀರಾ, ಅದ್ರ ಹಾಕುವ ಕಣ್ಣೀರು ಯಾವತ್ತೂ ಬಿಡಲ್ಲ. ಸಮಾಜದಲ್ಲಿ ಹಾಗಾದರೆ ಅಲ್ಲ, ಅದಕ್ಕೆ ಅಂತಲೇ ಭಗವಂತ ಒಂದು ಸಮಾಜದಲ್ಲಿ ನಿಯಮ ಇರುತ್ತೆ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಂತ. ಗೋಮಾತೆ ಅಂದರೆ ತನ್ನ ಮಗು ಥರ ತನ್ನ ಮಕ್ಕಳಿಗೆ ಎಲ್ಲರಿಗೂ ಹಾಲು ಬೆಣ್ಣೆ ಮೊಸರು ಎಲ್ಲ ಕೊಡ್ತಾಳೆ ತಾಯಿ. ಆದರೆ ನಾವೇನು ಮಾಡ್ತೀವಿ? ಅದನ್ನೇ ಕೊಂದು ತಿಂತಾರೆ ಜನಗಳು. ಹಾಗಾಗಿ ಗೋಮಾತೆ ಹತ್ಯೆ ನಿಲ್ಲಿಸಬೇಕು. ಗೋಮಾತೆ ಹತ್ಯೆ ನಿಲ್ಲಿಸೋಕ್ಕೆ ಹೋರಾಡುವಂಥವರಿಗೆ ನಮ್ಮ ಸಮಾಜದಲ್ಲಿ ಅಬದ್ಧತೆಯಾಗಿದೆ. ಅವ್ರು ಏನಾದರೂ ಹೋರಾಟ ಮಾಡಿ ಮುಂದೆ ಬಂದು ಹೋರಾಡ್ತೀವಿ ಅಂದರೆ ಅವನಿಗೆ ಯಾವುದಾದ್ರು ಒಂದು ಕಳ್ಳನ ಕೇಸೋ ಇಲ್ಲೋ ಯಾವುದಾದ್ರು ಒಂದು ಅಭೇದ್ಯವಾದ ಕೇಸ್ಗಳನ್ನ ಹಾಕಿ ಅವರು ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತಾರೆ. ಅವರ ಫ್ಯಾಮಿಲಿಗಳಿಗೆ ತೊಂದರೆ ಕೊಡ್ತಾರೆ. ಯಾರೂ ಬೇಡ. ಪುನೀತ್ ಕೆರಳಿಯವರು ನಂದೇನಾದರೂ ತಪ್ಪಿದ್ನೋ, ನಾನೇನಾದ್ರು ಕೆಟ್ಟ ಕೆಲಸ ಮಾಡಿದ್ನೋ, ಆಚೆ ತನ್ನಿ, ನನಗೆ ಶಿಕ್ಷೆ ಕೊಡಿ. ತಪ್ಪಿಲ್ಲದ ಇದ್ದ ತಪ್ಪಿಗೆ ಅವರ ಬ್ಯಾಂಕ್ ಅಕೌಂಟಿಗೆ ಯಾರೋ ಅವರ ಒಂದು ಸಮಾಜಕ್ಕೆ ಹೋರಾಡ್ತಾರೆ, ಗೋಮಾತೆಗೋಸ್ಕರ ಹೋರಾಡ್ತಾರೆ ಅನ್ನೋದಕ್ಕೆ ಅವರು ಕೈಲಾದಂಥ ಒಬ್ಬ ವ್ಯಕ್ತಿ ಚಿಕ್ಕ ಸಹಾಯ ಮಾಡ್ತಾನೆ. ಅದಕ್ಕೂ ಬ್ಯಾಂಕ್ ಅಕೌಂಟಿಗೆ ಮೆಸೇಜ್ ಬರುತ್ತೆ, ನೀವು ಅವರಿಗೆ ಹಣ ಹಾಕಿದ್ರೆ ನಿಮ್ಮ ಅಕೌಂಟ್ ಬ್ಯಾನ್ ಮಾಡ್ತೀವಿ ಅಂದರೂ ಲೆಕ್ಕಾಚಾರ ಹಾಕಿ ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ, ಮುಂದಿನ ಸರಿ ನಿಮ್ಮ ಮನೆ ಬಾಗಿಲಿಗೆ ಯಾರು ಮನೆ ಬಾಗಿಲು ಓಟ್ ಕೇಳಕ್ಕೆ ಬರ್ತಾರೋ ಅವಾಗ ಜನಗಳ ಎಚ್ಚೆತ್ತವಾಗಿ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕು. ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವ್ರನ್ನ ನೋಡಿ ಕಲೀರಿ, ಬಂದ ತಕ್ಷಣ ಗೋ ಹತ್ಯೆ ನಿಲ್ಲಿಸಬೇಕು ಅಂತ ಹೇಳಿ ಅವರು ಆದೇಶ ಹೊರಡಿಸಿದ್ದಾರೆ. 6 ತಿಂಗಳು ಜೈಲು, ಇಂತಿಷ್ಟು ದಂಡ ಅಂತ ವಿಧಿಸಿದ್ದಾರೆ. ಇದು ಕಣ್ರಿ ತಾಕತ್ತು. ಇಂಥ ಗಂಡಿದೆ ಸಿ ಎಮ್ ನಮಗೂ ಬೇಕಣ್ರಿ. ವಿಜಯ್ ಅವರು ಮಾಡಿರೋವಂಥ ಕೆಲಸಕ್ಕೆ ಅಂಥ ಸಿ ಎಮ್ ನಮಗೆ ಬೇಕು. ಜನಗಳಿಗೆ ಕೆಲಸ ಮಾಡೋವಂಥವ್ರು ಬೇಕು. ಗೋ ಹತ್ಯೆ ನಿಲ್ಲಿಸಬೇಕು. ಅದು ನಮಗೆ ಒಂದು ಪ್ರಾಣಿ ಅಲ್ವಾ? ನೋಡಿ, ಸುವೇಂದು ಅಧಿಕಾರಿಯವರು ಬಂದು ಕೆಲವೇ ದಿನಗಳಲ್ಲಿ ಗೋ ಹತ್ಯೆ ನಿಲ್ಲಿಸಿದ್ದಾರೆ ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ, ಅವ್ರ ದಮ್ಮು ತಾಕತ್ತು ಏನಿರ್ಬೋದು? ಮನುಷ್ಯನ ಕುಯ್ದು ತಿನ್ನೋಕ್ಕಾಗುತ್ತೆ. ತಾಯಿ ಅದೇ ಅಲ್ಲಿ ಕುಡಿತೀವಿ ಕಣ್ರಿ. ಅದೇ ಥರ ಒಂದು ತಾಯಿ ಅಲ್ವಾ ಗೋಮಾತೆ? ಹಾಗಾಗಿ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಗೋ ಹತ್ಯೆಯನ್ನು ನಿಯಮದ ಪ್ರಕಾರ ನಿಲ್ಲಿಸಿದವ್ರಿಗೆ ಘೋರ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಯಾವುದೋ ಇದರ ಪರವಾಗಲ್ಲ, ಸಮಾಜದ ಪರವಾಗಿ, ಗೋಮಾತೆಯ ಪರವಾಗಿ ಅಂತ ತಿಳಿದಂತೆ ನನ್ನ 2 ಮಾತುಗಳನ್ನು ಹೇಳ್ತಾ ತಿಳಿದಂತೆ ನಾನು ಧ್ವನಿ ಎತ್ತಿದ್ದೀನಿ. ನೀವು ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ವೈರಲ್ ಮಾಡಿ. ವಿಡಿಯೋ ದೇಶಾದ್ಯಂತ ವೈರಲ್ ಆಗಿ ಗೋಮಾತೆ ರಾಷ್ಟ್ರೀಯ ಪ್ರಾಣಿಯಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.